ನಾನು ನಿಮ್ಮ ಮಾಯಾ. ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ಬೆಳಗಾವಿ ಸಿಟಿಯಿಂದ 70 ಕಿಲೋಮೀಟರ್ದಲ್ಲಿರುವಂತಹ ಒಂದು ಸನ್ಸೆಟ್ ಪಾಯಿಂಟಿಗೆ ಬಂದಿದ್ದೇನೆ. ಅದರ ಹೆಸರು ಮಹದೇವಗಢ ಅಂತ. ಈ ಪ್ಲೇಸ್ಗೆ ಮಹದೇವಗಢ ಅಂತ ಏಕೆ ಕರೆಯುತ್ತಾರೆ ಅಂದರೆ, ಮೊದಲು ಈ ಪ್ಲೇಸ್ದಲ್ಲಿ ಮಹದೇವಗಢ ಅಂತ ಒಂದು ಫೋರ್ಟ್ ಇತ್ತು. ಆ ಫೋರ್ಟನ್ನು ಏಕೆ ನಿರ್ಮಾಣ ಮಾಡಿದ್ದರು ಅಂದರೆ, ವೆಂಗುರ್ಲಾ ಬೆಳಗಾವಿ ಮಹಾಮಾರ್ಗ ಇದೆ ಅಲ್ವಾ, ಅಲ್ಲಿ ಸರಕುಗಳನ್ನು ಸಾಗಿಸುತ್ತಿದ್ದರು ಬ್ರಿಟಿಷರ ಕಾಲದಲ್ಲಿ. ಸೊ ಆ ಟೈಮ್ದಲ್ಲಿ ಈ ಫೋರ್ಟನ್ನು ಸರ್ವಲೆನ್ಸ್ಗೆ ಉಪಯೋಗಿಸುತ್ತಿದ್ದರು. ಬಟ್ ಇವಾಗ ಫೋರ್ಟ್ ಇಲ್ಲ. ಈ ಪ್ಲೇಸ್ನಲ್ಲಿ ಒಂದು ವ್ಯೂ ಪಾಯಿಂಟನ್ನು ರೆಡಿ ಮಾಡಿದ್ದಾರೆ. ಸೊ ಅದೇ ವ್ಯೂ ಪಾಯಿಂಟ್ನಲ್ಲಿ ನಿಂತ್ಕೊಂಡು ಇವತ್ತಿನ ಸನ್ಸೆಟನ್ನು ಎಂಜಾಯ್ ಮಾಡೋಣ. ಲೆಟ್ಸ್ ಸಿ. ಹೋಗುವ ದಾರಿ ಈ ರೀತಿಯಾಗಿದೆ. ಇಲ್ಲೊಂದು ಬೋರ್ಡ್ ಇದೆ. ಈ ಮಹದೇವಗಢ ಪಾಯಿಂಟ್ನಲ್ಲಿ ಈ ಫ್ಲವರ್ ತುಂಬಾ ಬೆಳೆಯುತ್ತೆ ಅಂತೆ. ವಸಂತ ಅಮರಿ, ಡೆಂಡ್ರೋಬಿಯಂ ಬರ್ಬಾಟುಲಮ್ ಅಂತ ಸೈಂಟಿಫಿಕ್ ಹೆಸರು. ಈ ಫ್ಲವರ್ ಇಲ್ಲಿ ತುಂಬ ಇದೆ ಅಂತೆ. ಸೊ ನಾನು ಬಂದಿರೋದು ಫೆಬ್ರವರಿ ಮಂತದಲ್ಲಿ. ಫ್ಲವರ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಇನ್ ಕೇಸ್ ನನ್ನ ಕಣ್ಣಿಗೆ ಬಿದ್ದರೆ ನಿಮಗೂ ಕೂಡ ತೋರಿಸ್ತೀನಿ. ಆ ಫೋಟೋದಲ್ಲಿರುವಂತಹ ಫ್ಲವರ್ ಇಲ್ಲಿ ಒಂದು ಕಾಣ್ತಾ ಇದೆ. ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಆ ಫೋಟೋದಲ್ಲಿರುವುದು ಇದೇ ಫ್ಲವರ್, ಇದೇ ಪ್ಲ್ಯಾಂಟ್. ಸೊ ಬನ್ನಿ, ಇಲ್ಲಿಂದ ಪಾಯಿಂಟ್ಸ್ಗಳನ್ನು ಕವರ್ ಮಾಡುತ್ತಾ ಹೋಗೋಣ. ಇಲ್ಲಿಂದ ನೋಡಿ ವ್ಯೂ ಹೇಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಲ್ಲೆಲ್ಲ ಫಾಗ್ ರೀತಿಯಾಗಿ ಕಾಣಿಸ್ತಾ ಇದೆ. ನಾವಿವಾಗ ತುಂಬ ಹೈಟ್ನಲ್ಲಿದ್ದೀವಿ. ಇಲ್ಲಿಂದ ಈ ರೀತಿಯಾಗಿರುವಂತಹ ವ್ಯೂ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಅಲ್ಲೊಂದು ಏನೋ ಪಾಯಿಂಟ್ ಮಾಡಿದ್ದಾರೆ. ಆ ಕಡೆಗಿದೆ ಮೇನ್ ವ್ಯೂ ಪಾಯಿಂಟ್. ಆ ಕಡೆಗೆ ಆಮೇಲೆ ಹೋಗೋಣ. ಇಲ್ಲಿಂದ ಒಂದು ವ್ಯೂ. ನಾನು ಮಳೆಗಾಲದಲ್ಲಿ ಬಂದಿದ್ದೆ. ಆ ಟೈಮ್ದಲ್ಲಿ ಇಲ್ಲಿ ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ. ನಾನು ಬಂದಿದ್ದೆ ಆವಾಗ ಈವ್ನಿಂಗ್ದಲ್ಲಿ 5 ಗಂಟೆಗೆ. ಬಟ್ ಆವಾಗ ಮಾನ್ಸೂನ್ ಅಲ್ವಾ, ಸೊ ಬೇಗನೆ ಕತ್ಲಾಗ್ತಾ ಇತ್ತು. ನಾನು ಬರೋದ್ರೊಳಗಡೆ ಎಲ್ಲ ಫಾಗಿ ಆಗೋಯ್ತು. ಏನೂ ಕಾಣಿಸ್ತಾನೇ ಇರಲಿಲ್ಲ. ಬಟ್ ಇವಾಗ ಓಕೆ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಮೊದಲಿನಿಂದಲೂ ನನಗೆ ಬೆಟ್ಟ ಗುಡ್ಡಗಳೆಂದರೆ ತುಂಬಾ ಇಷ್ಟ. ಸಮುದ್ರ ಮತ್ತು ಗುಡ್ಡ ಅಂತ ಚಾಯ್ಸ್ ಕೊಟ್ಟರೆ ನಾನು ಹೋಗೋದು ಗುಡ್ಡಿನ ಕಡೆಗೆ. ನನಗೆ ಬೆಟ್ಟ ಗುಡ್ಡಗಳು ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಟ್ರೆಕ್ಕಿಂಗ್ ಅಂದರೆ ಇನ್ನೂ ಇಷ್ಟ. ಬೇಕಿದ್ದರೆ ನೀವು ನೋಡಬಹುದು, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಜಾಸ್ತಿ ವಿಡಿಯೋಸ್ ಬೆಟ್ಟ ಗುಡ್ಡಗಳ ಮೇಲೆ ಇದ್ದಾವೆ. ಒಬ್ಬ ವ್ಯಕ್ತಿ ಎವ್ರಿ ಟೈಮ್ದಲ್ಲಿ ಒಂದೇ ಥರ ಇರೋಕ್ಕಾಗಲ್ಲ, ಹೌದಲ್ವಾ? ಸೇಮ್ ಟು ಸೇಮ್ ಅದೇ ರೀತಿ ಒಂದು ಪ್ಲೇಸ್ ಯಾವಾಗೂ ಕೂಡ ಒಂದೇ ಥರ ಇರೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ವಿಂಟರ್ದಲ್ಲಿ ತನ್ನದೇ ಆದಂತಹ ಬ್ಯೂಟಿಯನ್ನು ಹೊಂದಿರುತ್ತೆ. ಮಾನ್ಸೂನ್ದಲ್ಲಿ ಇನ್ನೂ ಕೂಡ ತುಂಬ ಹಸಿರಾಗಿ ಚೆನ್ನಾಗಿ ಕಾಣಿಸುತ್ತೆ. ಎಸ್ ಆರ್ ನೋ? ನಾನು ಆ್ಯಕ್ಚುಲಿ ಮೊದಲೊಂದು ಸಲ ಇಲ್ಲಿ ಬಂದಿದ್ದೀನಿ, ಬಟ್ ಮಾನ್ಸೂನ್ದಲ್ಲಿ ಬಂದಿದ್ದೀನಿ. ಇವಾಗ ವಿಂಟರ್ದಲ್ಲಿ ಬಂದಿರುವ ರೀಸನ್ ಒಂದೇ ಒಂದು, ಸನ್ಸೆಟ್ಗೋಸ್ಕರ. ಸ್ಟೂಡೆಂಟ್ ಲೈಫ್ದಲ್ಲಿಯೂ ಕೂಡ ಬ್ರೇಕ್ ಬೇಕು ತಾನೆ. ಎಷ್ಟು ಅಂತ ಓದಬೇಕು ನಾವು ತಾನೇ. ನಾನು ಥಿಂಕ್ ಮಾಡಿದ್ದು ವೀಕ್ಲಿ ಒಂದು ಸರಿ ಆದರೂ ಎಲ್ಲಾದರೂ ಹೊರಗಡೆ ಹೋಗಬೇಕಂತ, ಜಸ್ಟ್ ಫಾರ್ ಮೈಂಡ್ ರಿಲ್ಯಾಕ್ಸೇಷನ್. ಈ ಪಾಯಿಂಟ್ನಲ್ಲಿ ಇಲ್ಲೊಂದು ಸೆಲ್ಫಿ ಪಾಯಿಂಟನ್ನು ಮಾಡಿದ್ದಾರೆ. ನೆಕ್ಸ್ಟ್ ಈ ಕಡೆಗೆ ಕುಳಿತುಕೊಳ್ಳಲು ಮಾಡಿದ್ದಾರೆ. ಕೂತ್ಕೊಂಡು ನಾವು ಬ್ಯೂಟಿಫುಲ್ ಆಗಿರುವಂತಹ ಸನ್ಸೆಟನ್ನು ಎಂಜಾಯ್ ಮಾಡಬಹುದು. ಅದರ ಜೊತೆಗೆ ಮೌಂಟೇನ್ನ ವ್ಯೂ ಕೂಡ ಎಂಜಾಯ್ ಮಾಡಬಹುದು. ಈ ಕಡೆಗೆ ಇದೆ ಒಂದು ತ್ರಿಶೂಲ, ದೆನ್ ಈ ಕಡೆ ಇದೆ
ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಮೂರ್ತಿ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ನೆಕ್ಸ್ಟ್ ಈ ಕಡೆಗೆ ಮೌಂಟೇನ್ ವ್ಯೂ. ಇನ್ನೂ ಸನ್ಸೆಟ್ ಆಗಿಲ್ಲ, ಸನ್ಸೆಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸನ್ಸೆಟನ್ನು ನೋಡೋಣ, ಸನ್ಸೆಟ್ನ ವ್ಯೂವನ್ನು ಎಂಜಾಯ್ ಮಾಡೋಣ. ಇನ್ನೂ ಸನ್ಸೆಟ್ಗೋಸ್ಕರ ಟೈಮ್ ಇದೆ. ಸೊ ಇಲ್ಲೇ ಸ್ವಲ್ಪ ಹತ್ತಿರದಲ್ಲಿ ಸಿದ್ದೇಶ್ವರ ದೇವರ ದೇವಸ್ಥಾನವಿದೆ, ಅಲ್ಲಿ ಹೋಗಿ ನೆಕ್ಸ್ಟ್ ಸನ್ಸೆಟ್ ಟೈಮ್ಗೆ ಇಲ್ಲಿ ಬರೋಣ. ಇಲ್ಲಿ ಯಾರೂ ಕೂಡ ಮೊದಲಿಗೆ ಹೋಗಿಲ್ಲ, ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡಿ, ನಮ್ಮ ಅಣ್ಣ ಮುಂದ್ಗಡೆ ಹೋಗ್ತಾ ಇದ್ದಾನೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಹಿಂದೆ ನಮ್ಮ ಸಣ್ಣ ಇದ್ದಾನೆ. ಎಲ್ಲೋ ಜಂಗಲ್ದಲ್ಲಿ ಹೋಗ್ತಾ ಇದ್ದೀವಿ. ಒಟ್ಟಿನಲ್ಲಿ ಸನ್ಸೆಟ್ ಆಗುವವರೆಗೂ ಏನಾದರೂ ಕೆಲಸ ಮಾಡಬೇಕಲ್ವ. ಇಲ್ಲಿ ನೋಡಿ ಯಾವ ರೀತಿ ಆಗಿರುವಂತಹ ಜಂಗಲ್ ಇದೆ. ಹೊಸ ಇನೋವೇಷನ್, ಹೊಸದನ್ನು ಕಂಡು ಹಿಡ್ತಾ ಇಲ್ಲ, ಇದನ್ನೇ ಏನೋ ಒಂದು ಹುಡುಕ್ತಾ ಇದ್ದೀವಿ. Guys, see here, aeroplane is going. ಫ್ರೆಂಡ್ಸ್, ಇಲ್ಲಿ ಮುಂದೆ ದಾರಿ ಇಲ್ಲ. ನಾವು ಕೂಡ ಇಲ್ಲಿವರೆಗೂ ಬಂದಿದ್ದೇವೆ, ಇಲ್ಲಿಂದ ಮತ್ತೆ ವಾಪಸ್ ಹೋಗೋಣ. ಏನೂ ಇಲ್ಲ, ಎನರ್ಜಿ ವೇಸ್ಟ್ ಆಯಿತು. ಇಲ್ಲಿ ನೋಡಿ, ನಾನು ಹಾಫ್ ಆನ್ ಅವರ್ ಆಯಿತು ವೇಟ್ ಮಾಡ್ತಾ ಇದ್ದೆ ಸನ್ಸೆಟ್ಗೋಸ್ಕರ. ಫೈನಲಿ ಇವಾಗ ಸನ್ಸೆಟ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸನ್ಸೆಟ್ನ ವ್ಯೂನ ನಿಮಗೂ ಕೂಡ ತೋರಿಸ್ತೀನಿ. ಇವತ್ತಿನ ಈ ವಿಡಿಯೋನು ಸನ್ಸೆಟ್ ಮುಖಾಂತರ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.